ಇದು ಸೂರ್ಯವಂಶ ಸಿನಿಮಾದ ಬಂದಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು. ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರ ಮಾಡಿದಂಥ ಬಾಲನಟ ಇನ್ನು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹಾಗಾದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಇದು ಸಿನಿಮಾರಂಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು. ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಸೂರ್ಯವಂಶದಲ್ಲಿ ಬಾಲನಟರಾಗಿ ಕಾಣಿಸ್ಕೊಂಡಿದ್ದಂಥವ್ರು ನಿಮಗೆ ಗೊತ್ತಿರೋದು. ಅವರ ಹೆಸರು ಚಂದನ್ ಎಂಬುದು. ಸದ್ಯ ಅವರು ಆಸ್ಟ್ರೇಲಿಯಾದಲ್ಲಿ ಈಗ ವಾಸವಾಗಿರೋದು. ಸುಮಾರು 27 ವರ್ಷಗಳಿಂದ ಸಿನಿಮಾರಂಗದಿಂದ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಇತ್ತೀಚೆಗೆ ಅವರು ಬೆಂಗಳೂರಿನ ಒಂದು ಯೂಟ್ಯೂಬ್ನಲ್ಲಿ ಒಬ್ಬರು ಮಾತಾಡ್ಸಿದ್ರು. ಆ ಸಂದರ್ಭದಲ್ಲಿ ಥಿಯೇಟರ್ನಲ್ಲಿ ಸಿಗ್ತಂತೆ ಸಂದರ್ಭ ಮಾತಾಡ್ಸಿದ್ರು. ಸರ್ ಎಲ್ಲಿ ಹೋಗ್ಬಿಟ್ಟು ಸೂರ್ಯವಂಶ ಸಿನಿಮಾ ನಂತರ ಕಾಣಲೇ ಇರೋ ಅಂತ ಇದಕ್ಕೆ ಅವರು ಅದಕ್ಕೆ ಅಂದಿದ್ರು. ಸೂರ್ಯವಂಶ ಮತ್ತು ನಮ್ಮಣ್ಣ ಸಿನಿಮಾನ ಸುದೀಪ್ ಅವ್ರ ಜೊತೆ ಮಾಡಿದ ನಂತರ ನಾನು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟೆ. ಆಗ ನನಗೆ ಅವಕಾಶಗಳು ಕೂಡ ಬರ್ತಾ ಇದ್ದು. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಓದಬೇಕು ಅಂತ ಮನೇಲೂ ಕೂಡ ಹೇಳಿದ್ರು. ತದನಂತರ ಓದಿದ್ದಕ್ಕೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ನಾನು ದೊಡ್ಡ ಟೆಕ್ಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ. ಆದರೆ ಇದನ್ನೇ ನಂಬಿಕೊಂಡು ಇವತ್ತು ನಾನು ಕೂತಿದ್ದಿದ್ರೆ ಇವತ್ತು ಸಿನಿಮಾರಂಗ ನೀವೇ ನೋಡ್ತಿದ್ದೀರಾ. ವರ್ಷಕ್ಕೆ 1,000ಗಳ ಸಿನಿಮಾಗೆ ಯಾರ್ಯಾರ್ದು ಬರುತ್ತೆ. ಅದರ 5 ಸಿನಿಮಾನೂ ಕೂಡ ಇಟ್ಟಾಗ್ತಿಲ್ಲ. ಇದರ ಸಿನಿಮಾ ನಂಬ್ಕೊಂಡಿದ್ದೀರಿ ಹೆಂಡತಿ ಮಕ್ಕಳನ್ನ ಸಾಕು ತುಂಬಾ ಕಷ್ಟ. ಹಾಗಾಗಿ ನಾನು ಇದರಿಂದ ದೂರ ಆಗಿದೆ. ಈ ಸದ್ಯಕ್ಕೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಅಂದಿದ್ರು. ಮತ್ತು ಮುಂದೆ ಸಿನಿಮಾಗೆ ಬರೋದಿಲ್ಲ ಅಂತ ಹೇಳಿದಕ್ಕೆ ಆ ಥರ ಯೋಚನೆ ಏನು ನಾನು ಮಾಡಿಲ್ಲ. ಮುಂದಿನ ದಿನದಲ್ಲಿ ಕಾದು ನೋಡೋಣ ಅಂತ ಹೇಳಿ ಸದ್ಯ ಸೂರ್ಯವಂಶ ಬಾಲನಟ